ಹಾಯ್ ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ಸೊ ಇದುವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಇವತ್ತು ನಾವು ಹೋಗೋ ಜಾಗ ಹಂಗೆ ನೋಡಿದ್ರೆ ಎಲ್ಲರೂ ಪ್ರತಿಯೊಬ್ಬರು ಆಸೆ ಪಡೋದೇನೆ. ಅದೇ ಥರ ನಾವೊಂದು ಜಾಗಕ್ಕೆ ನಾವು ಹೋಗ್ತಾ ಇದ್ವಿ. ಅದು ಯಾವ ಜಾಗ ಅಂತಂದರೆ ಜಮ್ಮು ಕಾಶ್ಮೀರ. ಐಸ್ ನೋಡ್ಬೇಕಂದ್ರೆ ಯಾರಿಗೆ ಇಷ್ಟ ಹೇಳ್ರಿ. ಅದಕ್ಕೆ ನಾವೆಲ್ಲ ಇವತ್ತು ಹೋಗ್ತಾ ಇದ್ವಿ. ಫಸ್ಟ್ ಹೋಗಿದ್ದೆ ನಾವು ಬೆಳಗಾವಿಗೆ. ಬೆಳಗಾವಿ ಏರ್ಪೋರ್ಟಿಂದ ನಮ್ಮದು ಟಿಕೆಟ್ ಬುಕ್ ಆಗಿತ್ತು ಡೆಲ್ಲಿಗೆ, ಡೆಲ್ಲಿಯಿಂದ ಜಮ್ಮುಗೆ. ನಮ್ಮ ಜೊತೆ ನಮ್ಮ ಇನ್ನೊಬ್ಬ ಮೈದನ ಕೂಡ ಬರ್ತಾ ಇದ್ರು, ಕಾರ್ತಿಕ್ ಅಂತ ಹೇಳಿ. ಫಸ್ಟ್ ಟೈಮ್ ನಾವು ಫ್ಲೈಟ್ ಒಳಗೆ ಹೋಗೋದಕ್ಕೆ ನಾವೆಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ಒಳಗಡೆ. ಫಸ್ಟ್ ಟೈಮ್ ಆಗಿದ್ದಕ್ಕೆ ನಾವು ಭಯನೂ ಇತ್ತು, ಒಂದು ಸೈಡ್ ಖುಷಿನೂ ಇತ್ತು ಫ್ಲೈಟ್ ಒಳಗೆ ಹೋಗ್ಬೇಕಂತ ಹೇಳಿ. ಹೇಗಿದ್ದಾರೆ ಎಲ್ಲರೂ? ಇವತ್ತು ನಾವು ಡೆಲ್ಲಿಗೆ ಬಂದಿದ್ವಿ. ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ ಕಾಶ್ಮೀರಿಗಂತ. ಸೊ ಅದಕ್ಕಂತಲೇ ಬಂದಿದ್ವಿ. ಇವತ್ತು ರಾತ್ರಿ ಟ್ರೈನ್ ಇದೆ ಕಾಶ್ಮೀರಿಗೆ. ಇವತ್ತು ಬೆಳಿಗ್ಗೆ ಡೆಲ್ಲಿಗೆ, ಇದು ಬೆಳಗಾವಿಯಿಂದ ಡೆಲ್ಲಿಗೆ ಫ್ಲೈಟಿಗೆ ಬಂದ್ವಿ. ಸೊ ಟೈಮ್ 12:30 ಆಗಿದೆ. ಅದಕ್ಕೆ ಗೊತ್ತಿತ್ತು ನನಗೆ ಹೊಟ್ಟೆ ಹಸಿವಾಗಿತ್ತು. ಅದಕ್ಕೆ ಏನಾದ್ರು ತಿಂದ್ಬಿಟ್ಟು ಶಾಪಿಂಗ್ ಹೋಗೋಣ ಅಂತ ಸರೋಜಿನಿ ನಗರ್ಗೆ. ಯಾವ ನಗರಕ್ಕೂ? ಸರೋಜಿನಿ ನಗರ್. ಸೊ ಅಲ್ಲಿ ಶಾಪಿಂಗ್ ಎಲ್ಲ ಮಾಡಿಬಿಟ್ಟು ರಾತ್ರಿ 9:30ಗೆ ಟ್ರೈನ್ ಹತ್ತೋದು. ಏರ್ಪೋರ್ಟಿಂದ ಹೋಗಿದ್ದೆ ನಾವು ರೈಲ್ವೆ ಸ್ಟೇಷನಿಗೆ. ನಮ್ಮದು ನೈಟ್ 9 ಗಂಟೆಗೆ ಟ್ರೈನ್ ಇದ್ದರೂ ಕೂಡ ನಾವು ಇಷ್ಟು ಬೇಗ ಯಾಕೆ ಹೋದ್ವಿಯಪ್ಪ ಅಂದರೆ, ನಮ್ಮದೆಲ್ಲ ಲಗೇಜನ್ನು ಅಲ್ಲಿ ಸ್ಟೋರ್ ಮಾಡಿ ನಾವು ಕೆಲವೊಂದು ಕಡೆ ಶಾಪಿಂಗ್ ಹೋಗಬೇಕಿತ್ತು. ಅದಕ್ಕೋಸ್ಕರ ನಾವು ಅಲ್ಲಿ ಲಗೇಜನ್ನು ಸ್ಟೋರ್ ಮಾಡಿ ಕ್ಯಾಬ್ ಬುಕ್ ಮಾಡಿಕೊಂಡು ನಾವು ಸರೋಜಿನಿ ನಗರಕ್ಕೆ ಹೋದ್ವಿ. ಸರೋಜಿನಿ ಮಾರ್ಕೆಟ್ ಒಳಗೆ ತುಂಬಾ ರಶ್ ಇತ್ತು. ನಮಗಲ್ಲಿ ಯಾವುದೇ ಥರ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇಲ್ಲಿ ನಮ್ಮ ಜೊತೆಗೇನೆ ಟ್ರಾವೆಲಿಂಗ್ ಮಾಡ್ತಾ ಇದ್ದಾರಲ್ಲ ಅವರು, ನಮ್ಮ ಮಾವನವರು ಮಿಸಸ್ ಅವರು, ಅವ್ರ ಮಗಳು ಎಲ್ಲ ನಮ್ಮ ಜೊತೆಗೆ ಬಂದಿದ್ದರು ಹುಬ್ಳಿಯಿಂದ. ಸೊ ಎಲ್ಲರೂ ಸೇರಿ ನಾವು ಹೋಗ್ತಾ ಇದ್ವಿ. ಸರೋಜಿನಿ ಮಾರ್ಕೆಟ್ ಒಳಗೆ ನಾವು ಅನ್ಕೊಂಡಂಥ ಬಟ್ಟೆಗಳು ಏನು ಸಿಗಲಿಲ್ಲ. ನಮ್ಮ ಮನೆಯವ್ರಂತರೂ ಪಾಪ ಎಲ್ಲ ಕಡೆ ನಾವು ಜರ್ಕಿನ್ ಹುಡುಕ್ತಾನೆ ಇದ್ದಾರೆ ನನಗೋಸ್ಕರ. ಬಟ್ ಯಾವುದೇ ಥರ ಜರ್ಕಿನ್ ನನಗೆ ಸಿಗಲಿಲ್ಲ. ಸೊ ಮುಂದ್ಗಡೆ ಎಲ್ಲಾದರೂ ಸಿಕ್ಕರೆ ನಾನು ತೊಗೋತೇನೆ ಅಂತೇಳಿ ನಾನು ಅವ್ರನ್ನ ಕರ್ಕೊಂಡು ಬಂದುಬಿಟ್ಟೆ. ನಾವು ಬರೋದು ಲೇಟ್ ಆಗಿಬಿಡ್ತು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ 7:30ಗೆ ರೈಲ್ವೆ ಸ್ಟೇಷನ್ ಒಳಗೆ ಇರಬೇಕಿತ್ತು. ಸ್ವಲ್ಪ ನಮ್ದು ಮಿಸ್ ಆಗಿಬಿಟ್ಟಿದ್ರೆ ನಮ್ಗೆ ಟ್ರೈನ್ ಸಿಗ್ತಾ ಇದ್ದಿದ್ದಿಲ್ಲ ನೈಟ್. ಆ ರೈಲ್ವೆ ಸ್ಟೇಷನ್ ಒಳಗೆ 16ನೇ ಪ್ಲಾಟ್ಫಾರ್ಮ್ ಒಳಗೆ ನಮ್ದು ಟ್ರೈನ್ ಬಂದು ನಿಂತಿತ್ತು. 9 ಗಂಟೆಗೆ ಬರೋ ಟ್ರೈನ್ ಅವತ್ತಿನ ದಿನ 8 ಗಂಟೆಗೆ ಬಂದು ನಿಂತ್ಬಿಟ್ಟಿತ್ತು. ನಮಗೆಲ್ಲ ಗೊತ್ತಿರಲ್ಲ, ಫಸ್ಟ್ ಟೈಮ್ ಅಲ್ಲ, ಫುಲ್ಲೆಲ್ಲ ನಾವು ಟೆನ್ಷನ್ ಒಳಗೆ ನಮ್ಮ ಲಗೇಜ್ ಎಲ್ಲ ಕ್ಯಾರಿ ಮಾಡಿಕೊಂಡು ಓಡಿ ಸುಸ್ತಾಗ್ಬಿಡ್ತು ನಮಗೆ. ಗೊತ್ತೇ ಆಗಲಿಲ್ಲ ನಮಗೆ ಎಲ್ಲಿ ಬಂದದ್ದು ಟ್ರೈನು, ನಾವು ಹೇಗೆ ಹೋಗ್ಬೇಕಪ್ಪ ಅಂಥೇಳಿ. ಕೊನೆಗೂ ಇವ್ರನ್ನ ಕೇಳ್ಕೊಂಡು ನಾವು ಹೋದ್ವಿ. ಅಂತೂ ಇಂತೂ ಟ್ರೈನ್ ಹತ್ತು ಕೂತ್ವಿ. ಬಟ್ ಊಟ ಯಾವುದೋ ಸಿಗಲಿಲ್ಲ ನಮಗೆ. ಹೊರಗಡೆ ಯಾವುದೋ ರೈಸ್ ತಂದು ಕೊಟ್ಟರು, ಬಟ್ ಅದೇನು ಚೆನ್ನಾಗಿದ್ದಿಲ್ಲ. ಅದರೊಳಗೆ ಅಡ್ಜಸ್ಟ್ ಮಾಡ್ಕೊಂಡ್ವಿ. ಬೆಳಗ್ಗೆ ನಾವು ಜಮ್ಮುಗೆ ಮುಟ್ಟೋವರೆಗೂ 6 ಗಂಟೆ ಆಗೋಗ್ಬಿಟ್ಟಿತ್ತು. ಸೊ ಎಲ್ಲ ಚಳಿ ಆಗೋದಕ್ಕೆ ನಾವೇನು ಮಾಡಿದ್ವಿ ಅಂದರೆ, ನಮ್ಮ ಬ್ಯಾಗ್ ಒಳಗಿರೋ ಟೋಪಿ ಜರ್ಕಿನ್ಸ್ ಎಲ್ಲ ತೊಗೊಂಡು ಹಾಕೊಂಡ್ಬಿಟ್ಟಿವಿ. ಇಲ್ಲಿ ನಾನು ವೇರ್ ಮಾಡಿದ್ದು ನಮ್ಮ ಮನೆಯವ್ರ ಜರ್ಕಿನ್ ಅದು. ನನ್ನ ಥರ ಯಾವುದೇ ಜರ್ಕಿನ್, ಯಾವುದೋ ಜಾಕೆಟ್ ಇಲ್ಲ. ಶ್ರೀನಗರಿಂದ ನಮ್ಮ ಮಾವನವರು ಇನ್ನೋವಾ ಕಳಿಸಿದ್ರು. ಅದು ನಾವು ಬರೋಕ್ಕಿಂತ ಮುಂಚೆ ನಮಗೋಸ್ಕರ ವೇಟ್ ಮಾಡ್ತಾ ಇತ್ತು. ನಮ್ಮ ಮಾವನವರು ಇಲ್ಲೇ ಮಿಲಿಟ್ರಿ ಒಳಗೆ CRP ಪೊಲೀಸ್ ಅದಾರ. ಅವರು ತುಂಬ ದಿನದಿಂದ ಕರಿತಾ ಇದ್ರು ಅವರು. ಇಲ್ಲ ಬರ್ರಿ, ನಾನು ಅದನ್ನಿಲ್ಲೇ ನೋಡ್ಕೋತೀನಿ, ಇವಾಗ ಬಂದ್ರೆ ಎಲ್ಲ ಚೆನ್ನಾಗಿ, ನಾನಿಲ್ಲ ಅಂದರೆ ಮತ್ತೆ ನಿಮ್ಗೆ ಪ್ರಾಬ್ಲಮ್ ಆಕೈತೆ ಅಂತ ಹೇಳ್ತಿದ್ರು. ನಾವು ಯಾವಾಗಿದ್ರೂ ಒಂದಿನ ನಾನು ನೋಡ್ಬೇಕನ್ನೋದು ನನಗೆ ಆಸೆ ಇತ್ತಲ್ಲ. ಅದಕ್ಕೆ ನಮ್ಮ ಮನೆಯವ್ರಿಗೆ ಹಾಗೂ ಹೀಗೂ ಮಾಡಿ ನಾ ಫೋರ್ಸ್ ಮಾಡಿ ಕರ್ಕೊಂಡು ಬಂದೆ ಅವ್ರಿಗೆ. ದಾರಿ ಒಳಗೆ ನೀವು ನೋಡ್ಬೋದು ಎಷ್ಟೊಂದು ಮಿಲಿಟ್ರಿ ವ್ಯಾನ್ಗಳೆಲ್ಲ ಹೋಗ್ತಾ ಇದ್ವು. ಈ ಜಾಗ ಇದೇನು ದಾರಿ ಇತ್ತಲ್ಲ, ಇದು ಪುಲ್ವಾಮಾ ದಾಳಿ ಆಗಿತ್ತಲ್ಲ ಅದೇ ದಾರಿ ಅಂತ ಹೇಳ್ತಾರೆ.
ನಮಗೆ ನಮ್ಮ ಡ್ರೈವರ್ ತೋರಿಸ್ಕೊಟ್ರು, ನೋಡ್ರಿ ಇದೇ ಆದ ಜಾಗ, ಇಲ್ಲೇ ಆಗಿದ್ದು ಮುಂದ್ಗಡೆ ಅಂತ ಹೇಳಿದ್ರು. ಅಲ್ಲೆಲ್ಲ ಚೆಕಿಂಗ್ ಎಲ್ಲ ಜಾಸ್ತಿ ಇರ್ತೈತಿ. ಇದೆಲ್ಲ ಟೆರರಿಸ್ಟ್ ಏರಿಯಾ ಆಗಿದ್ದಕ್ಕೆ ಸ್ವಲ್ಪ ಇಲ್ಲಿ ಡೇಂಜರಸ್ ಪ್ಲೇಸ್ ಅಲ್ಲ, ಇದು ಸ್ವಲ್ಪ ಭಯನೇ ಹುಟ್ಟಿಸುವಂಥದ್ದು. ಇಲ್ಲಿ ಅಷ್ಟು ಸಲೀಸಾಗಿ ಯಾರನ್ನೂ ಎಂಟ್ರಿ ಮಾಡಂಗಿಲ್ಲ ಒಳಗಡೆ. ಎಲ್ಲ ಗಾಡಿಗಳ್ನು ಚೆಕ್ ಮಾಡಿನೇ ಒಳಗಡೆ ಬಿಡ್ತಾರೆ ಇಲ್ಲಿ. ಸೊ ಜಮ್ಮುಗೆ ಇಳಿದ ತಕ್ಷಣ ನೋಡ್ತೀವಿ ಫುಲ್ ಚೆಕಿಂಗ್ ಇಲ್ಲಿ. ಎಲ್ಲಿ ನೋಡಿದ್ರು ಅಲ್ಲಿ ಬರೀ ಮಿಲ್ಟ್ರಿನೇ ನಿಂತ್ಕೊಂಡ್ಬಿಟ್ಟೈತಿ ಇಲ್ಲಿ. ಯಾವಾಗ ಪುಲ್ವಾಮಾ ದಾಳಿ ಆಗಿತ್ತಲ್ಲ ಅವತ್ತಿಂದ ಈ ಥರ ಇಷ್ಟೊಂದು ಚೆಕಿಂಗ್ ಐತಿ ಅಂಥೇಳಿ ನಮ್ಮ ಡ್ರೈವರ್ ಹೇಳ್ತಾ ಇದ್ರು. ಮುಂಚೆನೇ ನಮಗೆಲ್ಲ ಇಲ್ಲೆಲ್ಲ ನಮ್ಮವರೆಲ್ಲ ಹೆದರ್ಸ್ಬಿಟ್ಟಿದ್ರು, ಅಯ್ಯೋ ಅಲ್ಲೆಲ್ಲ ಟೆರರಿಸ್ಟ್ ಇರೋ ಜಾಗ, ನೀವೆಲ್ಲ ಅಲ್ಲಿ ಹೋಗ್ತಾ ಇದ್ದೀರಿ, ಅಯ್ಯಪ್ಪ ಏನೋ ಎಂತೋ ಅಂಥೇಳಿ ನಮಗೂ ಭಯ ಆಗ್ಬಿಡುತ್ತೆ ಅಷ್ಟೆಲ್ಲ ಪೊಲೀಸರು ನೋಡಿ. ಸೊ ನಮ್ಮ ರೂಮಿಗೆ ನಾವು ಮುಟ್ಟೋವರೆಗೂ 3:30 ಆಗೋಗ್ಬಿಡ್ತು. ಏನವು ದುಡ್ಡು ಪೇ ಮಾಡ್ಬೇಕು. ಕೇಳಲ್ಲ ಅವನ್ಗೆ ಹೆಂಗ ಬಿಸಿನೀರು ಅದಾವ? ಅಯ್ಯೋ ಇಂಥದ್ರ ಜಾಗ ಮಾಡ್ತೀಯ? ಬಿಸಿ ಬಂದ್ರೆ ನೋಡ್ರಿ, ಬಿಸಿ ಬರ್ತಾ ಇದೆ. ಇದನ್ನ ಹಾಕಿ ಬಾತ್ ಅಂತ ಹಾಕಿ ಅದು ನೋಡೋದು ಬರಾಕತ್ತಿಲ್ಲ. ಆಯ್ತಲ್ಲ ಮತ್ತೆ ಇಲ್ಲೇ ಆಗುತ್ತೆ. ಬಿಸಿನೀರ್ ತಗೋಣ ತುಂಬ್ಕೊಂಡು ಹಾಕ್ರಿ. ನಾವು ವರ್ಷಗಟ್ಲೆ ಹಿಂಗಲ್ಲಪ್ಪ ಇಲ್ಲಿ. ಅಂದ್ರ ರೋಡ್ ಒಳಗೆಲ್ಲ ಮಿಲಿಟರಿ ಜಗ್ ನಿಂತತಿ ಪಾಪ ಬಾಳ ನಿಂತಾರ. ಈಗ ಇನ್ನ ಏನಿಲ್ಲ, ಮುಂಜಾನೆ ಊರೆಲ್ಲ ನೀರ್ ಇದ್ದಲ್ಲೆಲ್ಲ ಪೂರ ಬರ್ತ್ ನಿಂದಿರ್ತೈತಿ. ಅಂತಾರ ನಿಂದಿರ್ತಾರಲ್ಲ, ಪೈಪ್ ಒಡೆದು ನಾವು ನೀರ್ ತಗೊಂಡೇವಿ. ಇಲ್ಲಿ ಬೀಳದ ಐಸ್ ಬೀಳದ ನೀವು ಇದ ಹತ್ರ ಇಲ್ಲೇ ಬೀಳ್ತೈತಿ. ಅದು ಇನ್ನೂ ಬಿದ್ದಿಲ್ಲಲ್ಲ, ಬಿದ್ದಿಲ್ಲಲ್ಲ. ಎಲ್ಲಿ ಕಾಣ್ಲಿ ನಮ್ ದಾರಿ ಒಳಗ ಏನೋ ಚೆಲ್ಲಿ ಕಲಮನ್ ಚಲೋ ಆಗಿತ್ತಿದ. ಜನವರಿ 20 ಮಟ್ಟ ಹಿಂಗ ಮಳಿ ಬರದ್ ಬಿತ್ತು, ಕಡಿಮೆ ತಂಡಿಲ್ಲ, ಇನ್ನ ಜಾಸ್ತಿ. ಈಗ ನೋಡಪ್ಪ ಅದು ತುಂಬ ಇದು ಮಾಡ್ಬಿಡ್ರಿ. ಬನ್ನಿ ಬನ್ನಿ ಪ್ರಿಯಾ, ಏನಮ್ಮ ಹೇಳ್ಬಿಟ್ಟದು? ಬನ್ನಿ ಬನ್ನಿ ಜರ್ನಿ ಇದು ಮೇಲೆ ಊಟಲ್ಲ ಇದು. ಅದು ಪ್ರಿಯಾಂದನ್ ಬೆಡ್ ಅದ. ಪಿಂಟು ಪಿಂಟು ನಿಂದ ಅವಾಗಲೇ ನೀವು ನೋಡಿದ್ರಲ್ಲ, ನಾನು ಮಾತಾಡ್ತಾ ಇದ್ನಲ್ಲ, ಅವರೇ ನಮ್ಮ ಮಾವನವರು. ಅವರು ಇಲ್ಲೇ ಇರ್ತಾರೆ, 4 ವರ್ಷ ಆಯ್ತು ಅವ್ರು ಇಲ್ಲೇ ಡ್ಯೂಟಿ ಮಾಡಕತ್ತ. ಇಳಿದ ತಕ್ಷಣ ನಮಗೇನು ಅನಿಸ್ತಪ್ಪ ಅಂದರೆ, ಆ ಚಳಿಗೆ ಶ್ರೀನಗರ ಒಳಗೆ ಇವತ್ತೇ ಲಾಸ್ಟ್ ಬಿಡಪ್ಪ, ಈ ಚಳಿಗೆ ನಮಗೆ ಬದುಕೋಕ್ಕಾಗಲ್ಲ ಅಂತ ಅನ್ಕೊಂಬಿಟ್ವಿ. ಅಷ್ಟೊಂದು ಹೆವಿ ಇತ್ತಲ್ಲೇ. ಮಕ್ಕಳೆಲ್ಲ 4 ಬೆಡ್ಶೀಟ್ ಹಾಕ್ಕೊಂಡ್ರು ಕೂಡ ಚಳಿ ಹೋಗ್ತಾ ಇಲ್ಲ. ಗ್ಲೌಸು ಸಾಕ್ಸು ಎಲ್ಲ ಕಂಟಿನ್ಯೂ ಆಗಿ ವೇರೇ ಮಾಡಬೇಕಲ್ಲಿ. ವೇರ್ ಮಾಡಿಲ್ಲಪ್ಪ ಅಂದ್ರೆ ನಮಗೆ ಆಗೋದನಿಲ್ಲ, ಅಷ್ಟೊಂದು ಚಳಿ ಇತ್ತು. ಸದ್ಯ ನಾನು ಏನು ಸ್ವೆಟ್ರ್ ಅದು ಆ ಥರ ಏನೂ ತೊಗೊಂಡಿಲ್ಲ ಅಂದರೂ ಪರವಾಗಿಲ್ಲ. ಮಕ್ಕಳಿಗೆ ನಮ್ಮ ಮನೆಯವ್ರಿಗೆಲ್ಲ ನಾನು ತೊಗೊಂಡ್ಬಿಟ್ಟಿದ್ದೆ ಯಾವಾಗಲೇ. ಸ್ವಲ್ಪ ಟೆನ್ಷನ್ ಫ್ರೀ ಇತ್ತು ನನಗೆ. ನಮ್ಮ ಮನೆಯವ್ರಿಗಂತೂ ನಾನು ಜಮ್ಮು ಒಳಗೆ ಇಳಿದ ತಕ್ಷಣವೇ ಒಂದು ಟೋಪಿ ಎಲ್ಲ ಕೊಡಿಸ್ಬಿಟ್ಟಿದ್ದೆ. ಅವ್ರಿಗೆ ಸ್ವಲ್ಪ ನೆಗಡಿ ಅಂತೇಳಿ ಅಲರ್ಜಿ ಜಾಸ್ತಿ ಅವ್ರಿಗೆ. ಸ್ವಲ್ಪ ಮಗನೂ ಅದೇ ಥರ ಅವ್ರ ಥರನೇ ಇರೋದಕ್ಕೆ ಮತ್ತು ಅವನಿಗೂ ಎಲ್ಲ ಪ್ಯಾಕಪ್ ಮಾಡಿಬಿಟ್ಟಿದ್ದೆ ನಾನು. ಏನದು ಯಾವ್ದು ನಶಾ? ವರ್ಷಗಟ್ಲೆ ನಾವು ಇಲ್ಲಿ ಒಂದ್ 4 ದಿನ ಇದ್ರ ಹತ್ರ. ಸೊ ಬೆಳಗ್ಗೆನೆ ಎದ್ದು ನಾವು ಆಕ್ಚುಲಿ ಇವತ್ತು ಫಸ್ಟ್ ಡೇ ಅಲ್ಲ, ನಾವು ಗುಲ್ಮಾರ್ಗ್ ಹೋಗ್ಬೇಕಿತ್ತು. ಬಟ್ ಗುಲ್ಮಾರ್ಗ್ ಒಳಗೆ ಗಂಡೋಲಾ ಅಂತ ಹೇಳಿ ರೋಪ್ ಕಾರ್ ಅಂತ ಹೇಳ್ತಾರ ಅದಕ್ಕೆ, ಅದ್ರೊಳಗೆ ಹೋಗಕ್ಕೆ ನಮ್ಗೆ ಟಿಕೆಟ್ ಇದ್ದಿದ್ದಿಲ್ಲ. ಅದಕ್ಕೆ ನಮ್ಮ ಮನೆಯವ್ರು ಏನಂದ್ರೆ, ಬೇಡಪ್ಪ ಇವತ್ತು ಫಸ್ಟ್ ಡೇ ನಾವು ಸೋನ್ಮಾರ್ಗ್ ಹೋಗೋಣ, ಒಂದಿನ ಅಲ್ಲೇ ಸ್ಟೇ ಮಾಡಿ ನೆಕ್ಸ್ಟ್ ಡೇ ನಾವು ಗುಲ್ಮಾರ್ಗ್ ಹೋಗೋಣ ಅಂತ ಹೇಳಿದ್ರು. ಸರಿ ಆಯ್ತು ಬಿಡು, ಕ್ಯೂ ಹಚ್ಚಿದ್ರೆ ಏನಾದರೂ ಸಿಗ್ಬೋದೇನೋ ನಮಗೆ ಅಂತೇಳಿ ನಾವೇನು ಮಾಡಿದ್ವಿ, ಸೋನ್ಮಾರ್ಗಕ್ಕೆ ಹೋಗೋಣ ಅಂತ ಹೋಗ್ಬಿಟ್ಟಿವಿ.
ಫೈನಲಿ ನಾವು ಐಸ್ಬೀಳೋ ಪ್ಲೇಸಿಗೆ ಬಂದ್ಬಿಟ್ಟಿವಿ. ಫುಲ್ ಖುಷಿ ನನಗಂತೂ. ಆ್ಯಕ್ಚುಲಿ ಹೋಗಿದ್ದೆ ನಾನು ನನಗೋಸ್ಕರ, ಸಾಯೋವರೆಗೂ ಒಂದ್ಸಾರಿ ನೋಡ್ಬೇಕಪ್ಪ ಅನ್ನೋ ಆಸೆ ಇತ್ತು ನನಗೆ. ಅದಕ್ಕೆ ನಮ್ಮ ಮನೆಯವ್ರು ನನ್ನ ಕರ್ಕೊಂಡು ಹೋಗಿದ್ರು. ಇದೇ ಫಸ್ಟ್ ನಾವು ಐಸೊಳಗೆ ಕೆಳಗಡೆ ಇಳಿದ್ವಿ. ಇಲ್ಲಿ ವಿಡಿಯೋಸ್ ಎಲ್ಲ ಮಾಡ್ತಾ ಇದ್ರು, ಅಂದ್ರೆ 100 ರೂಪಾಯಿಗೆ ಒಂದು ವಿಡಿಯೋ ಮಾಡ್ತಾ ಇದ್ರು. ಅದೆಲ್ಲ ಐಫೋನ್ ಒಳಗೆ ಎಡಿಟ್ ಎಲ್ಲ ಮಾಡ್ಕೊಡ್ತಾ ಇದ್ರು. ಚೆನ್ನಾಗಿ ಮಾಡಿದ್ರು ವಿಡಿಯೋ ಮಾತ್ರ. ಇಲ್ಲೇ ನಾವು ಒಂದು 2-3 ವಿಡಿಯೋ ಮಾಡ್ತಿದ್ವಿ. ಇದೇ ನೋಡ್ರಿ ಸೋನ್ಮಾರ್ಗಕ್ಕೆ ಹೋಗೋ ಜಾಗ. ಇಲ್ಲೇ ಇನ್ನೊಂದು 10-15 ನಿಮಿಷ ಬಿಟ್ಟರೆ ನಮಗೆ ಸೋನ್ಮಾರ್ಗ್ ಬಂದ್ಬಿಡ್ತೈತೆ. ಸೊ ನೆಕ್ಸ್ಟ್ ವಿಡಿಯೋದಾಗ ನಾವು ಉಳ್ಕೊಂಡಿದ್ದ ರೂಮು, ಅಲ್ಲಿ ಸುತ್ತಮುತ್ತ ಇರೋ ಸೀನ್ರಿ ಅದೆಲ್ಲ ಯಾವ ಥರ ಐತಂತ ನೆಕ್ಸ್ಟ್ ವಿಡಿಯೋದಾಗ ನಿಮ್ಗೆ ನಾನು ತೋರಿಸ್ಕೊಡ್ತೇನೆ. ಸೊ ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.